ಬಳಸಿದಂಥ ಗುರುಗಳು ಸುರೇಖಾ ಮ್ಯಾಮ್, ಶೇಖ್ ಅಹಮದ್ ಸರ್, ಮತ್ತು ಶಿವಾನಂದಪ್ಪ ಸರ್, ಇನ್ನು ಸಿದ್ದಪ್ಪ ಸರ್, ಜಗದೀಶ್ ಸರ್ ಎಲ್ಲರೂ ನನಗೆ ಭಾಳ ಪ್ರೋತ್ಸಾಹ ಮಾಡ್ತಿದ್ರು. ಅವ್ರ ಮೋಟಿವೇಶನ್ ಎಲ್ಲ ನನಗೆ ಇಲ್ಲಿ ನಿಂತ್ಕೊಳ್ಳೋಕ್ಕೆ ಕಾರಣ ಆಗೈತಿ. ಮತ್ತು ಯಾವುದೇ ಒಂದು ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಅದಕ್ಕೆ ಬೇಸ್ಮೆಂಟ್ ಈಸ್ ವೆರಿ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳ್ತಾರಲ್ಲ, ಆ ಥರ ನನಗೆ ತುಂಬ ಗುಡ್ ಫೌಂಡೇಶನ್ ನಮ್ಮ ಹೈಸ್ಕೂಲ್ ಸ್ವಾಮಿ ವಿವೇಕಾನಂದ ಸ್ಕೂಲಿಂದ ಸಿಕ್ಕೈತಿ. ಯಾಕಂದರೆ ನಮ್ಮ ಥರ ಇಲ್ಲಿ ಇರೋ ಥರ ಕ್ವಾಲಿಟಿ ಎಜುಕೇಷನ್, ಕ್ವಾಲಿಟಿ ಟೀಚರ್ಸ್ ನಮಗೆ ಎಲ್ಲೂ ಸಿಗಲ್ಲ. ಸೊ ನಾನು ಏನು ಹೇಳ್ತೀನಿ ಅಂದರೆ, ನೀವು ಎಲ್ಲರೂ ಯಾರೂ ಕೀಳರಿಮೆ ಪಡ್ಕೋಬಾರ್ದು. ನಾವು ಕನ್ನಡ ಮೀಡಿಯಮಲ್ಲಿ ಓದ್ತಿದ್ದೀವಿ, ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿದ್ದೀವಿ ಅಂತ ಇದು ಯಾವುದೂ ನಮಗೆ ಸಣ್ಣದಲ್ಲ. ನಾವು ಸಾಧಿಸಿದ್ರೆ ಎಲ್ಲದೂ ನಮ್ಮ ಕಡೆಯಿಂದ ಸಾಧ್ಯ ಆಗ್ತದೆ. ಮತ್ತು ನನಗೆ ಒಳ್ಳೆಯ ವಾತಾವರಣ ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ರು. ಮತ್ತು ಅದೇ ಥರ ಈ ಸ್ಕೂಲ್ ನನಗೆ ನಾನು ಯಾವತ್ತೂ ಮರೆಯಲ್ಲ. ನಾನು ಭಾಳ ಕಲ್ತೀನಿ. ನನಗೆ ಸುರೇಖಾ ಮಿಸ್ ಅವತ್ತು ಮಾತಾಡೋಂತ ಹೇಳಿದರು. ಅವತ್ತು ನಾನು ಮಾತಾಡಿದ್ರೆ ನನಗೆ ತಡವರ್ಸೋದು ನನಗೆ ಆಗ್ತಿರ್ಲಿಲ್ಲ. ಚೆನ್ನಾಗಿ ಮಾತಾಡ್ತಿದ್ದೆ ಇನ್ನು. ಮತ್ತೆ ನನಗೆ ಇವತ್ತು ಇಷ್ಟು ಸನ್ಮಾನ ಮಾಡಿ ಪ್ರೋತ್ಸಾಹ ಮಾಡ್ತಿರೋದಕ್ಕೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ನೀವು ಕೂಡ ನನಗಿಂತ ಹೆಚ್ಚಾಗಿ ಸಾಧನೆ ಮಾಡ್ರಿ. ಯಾವುದು ಇಂಪಾರ್ಟೆಂಟ್. ಧನ್ಯವಾದಗಳು. ವೀಕ್ಷಕರೇ, ನೀವೆಲ್ಲ ಈಗ ನೋಡ್ತಾ ಇರ್ತಕ್ಕಂಥದ್ದು ಅಪ್ಪಟ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದಂತಹ ಸರ್ಕಾರಿ ಶಾಲೆಯ ಈ ವಿದ್ಯಾರ್ಥಿನಿ ಮಾತನಾಡೋದನ್ನು ನೋಡಿದರೆ ತಾನು ನಿಜವಾದಂತಹ ಒಂದು ಸಾಧನೆಗೆ ಸ್ಫೂರ್ತಿ ಕನ್ನಡ ಶಾಲೆಗಳು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಇಂದಿನ ದಿನಮಾನಗಳಲ್ಲಿ ಸರ್ಕಾರಿ ಶಾಲೆಗಳಂದರೆ ಮೂಗು ಮುರಿಯುವಂಥ ಸಂದರ್ಭದಲ್ಲಿ ಇಂಥ ಸಾಧಕಿಯರು, ಹಳ್ಳಿಗಾಡಿನ ಪ್ರತಿಭೆಗಳು ಕೂಡ ಇವತ್ತು ಮುಂದೆ ಬಂದು ಸರ್ಕಾರಿ ಶಾಲೆಗಳ ಕೀರ್ತಿಯನ್ನು ಬೆಳೆಸುವುದರಲ್ಲಿ ಇವರ ಪ್ರಮುಖ ಪಾತ್ರ ಇದೆ ಅಂತ ನಾವುಗಳು ಹೇಳ್ಬೋದು. ಇವತ್ತು ನಾವುಗಳು ನೋಡ್ತಾ ಹೋಗ್ತೇವೆ, ಅನೇಕ ಮಂದಿ ಉಳ್ಳವರು ಮತ್ತು ಇಲ್ಲದವರು ಕೂಡ ಖಾಸಗಿ ಶಾಲೆಗಳಿಗೆ ಅತಿ ಹೆಚ್ಚು ಶುಲ್ಕವನ್ನು ಕೊಟ್ಟು ಇವತ್ತು ದಾಖಲಾತಿಗಳನ್ನು ಮಾಡಿ ಸಾಧನೆ ಮಾಡ್ತಕ್ಕಂಥದ್ದು ಒಂದು ಕಡೆ. ಆದರೆ ಅತ್ಯಂತ ಬಡ ಟೈಲರ್ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥ ಸಹನಾ ಪಟ್ಗೆ ಇವತ್ತು ತಮ್ಮ ತಂದೆಗಳು ಪಡುವಂಥ ಕಷ್ಟದ ಪರಿಶ್ರಮವನ್ನು ಅರಿತುಕೊಂಡು ಜೀವನದಲ್ಲಿ ನಾನೇನಾದರೂ ಕೂಡ ಒಂದು ಸಾಧನೆಯನ್ನು ಮಾಡಬೇಕು, ಮುಂದೊಂದು ದಿನ ನಮ್ಮ ತಂದೆ ತಾಯಿಗಳಿಗೆ ನಾನು ಬೆನ್ನೆಲುಬಾಗಿ ನಿಲ್ಲಬೇಕು, ಅವರ ಕಷ್ಟವನ್ನು ನೀಗಿಸಬೇಕನ್ನುವಂಥ ಸಾಧನ ಮನಸ್ಸನ್ನು ಹೊತ್ತಂಥ ಸಹನ ಇವತ್ತು ನಿಜವಾಗ್ಲೂ ಕೂಡ 17 ಚಿನ್ನದ ಪದಕಗಳನ್ನು ಪಡೆಯುವುದ್ರ ಮೂಲಕ ಒಂದು ವಿಜಯನಗರ ಜಿಲ್ಲೆಯಲ್ಲಿ ಒಂದು ದೊಡ್ಡ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾಳೆ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ನಾವುಗಳು ಕನ್ನಡ ಮಾಧ್ಯಮದಲ್ಲಿ ಓದಿದಂಥವರು, ಕನ್ನಡ ಶಾಲೆಗಳಲ್ಲಿ ಓದಿ ಸರ್ಕಾರಿ ಶಾಲೆಗಳನ್ನು ನಾವೇನಿವತ್ತು ಕಡೆಗಣಿಸ್ತಾ ಇದ್ದೇವೆ. ಅನೇಕ ಮಂದಿ IAS IPS ಸಾಧಕರನ್ನು ನಾವು ಒಂದು ಕ್ಷಣ ಅವಲೋಕಿಸಿದಾಗ ಸಾಧನೆ ಮಾಡಿದಂಥ ಎಲ್ಲ ಸಾಧಕರು ಕೂಡ ಇಂತಹ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ, ಕರ್ನಾಟಕದಲ್ಲಿ ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಓದಿ ಸಾಧನೆ ಮಾಡಿದಂಥವರೇ ಸಾಧಕರ ಸಾಲಿನಲ್ಲಿ ನಿಲ್ತಾರೆ. ಆ ಸಾಲಿನಲ್ಲಿ ಮಲ್ಲಿಗೆ ನಾಡಿನ ಈ ಒಂದು ವಿಜಯನಗರ ಜಿಲ್ಲೆಯ ಹೊಳಲು ಗ್ರಾಮದ ಸಹನಾ ಪಟಿಗೆ ಕೂಡ ಒಬ್ಬರು. ಮುಂದೊಂದು ದಿನ ಇವರು ಕೂಡ IAS ಪಾಸ್ ಮಾಡಲಿ, ಉನ್ನತ ಹುದ್ದೆಗಳನ್ನು ಕೂಡ ಪಡೀಲಿ. ಇವತ್ತು ಇಂಥ ರ್ಯಾಂಕ್ ಸ್ಟೂಡೆಂಟ್ಗಳೇ ಮುಂದಿನ ಒಂದು IAS IPSನಲ್ಲಿ ಉತ್ತಮ ರ್ಯಾಂಕ್ನಲ್ಲಿ ಬರ್ತಕ್ಕಂಥದ್ದನ್ನು ನಾವು ಇಲ್ಲಿವರೆಗೂ ಕೂಡ ಗಮನಿಸಿದ್ದೇವೆ. ಹಾಗಾಗಿ ಕನ್ನಡ ಮಾಧ್ಯಮ ಶಾಲೆಗಳ ಅಂತ ಹೇಳಿದರೆ ಕಡೆಗಣನೆ ಮಾಡ್ತಕ್ಕಂಥವ್ರಿಗೆ ಇದು ನಿಜಕ್ಕೂ ಕೂಡ ಮಾದರಿ ಅನ್ನುವಂಥದ್ದು. ಅನೇಕ ಜನ ಶಿಕ್ಷಕ ಬಂಧುಗಳು, ಸಮಾಜ ಸೇವಕರು, ಶಿಕ್ಷಣ ಪ್ರೇಮಿಗಳು, ಹಳೆ ವಿದ್ಯಾರ್ಥಿಗಳ ಬಳಗ, ಜೊತೆಗೆ ಆ ಶಾಲೆಯಲ್ಲಿ ಸೇವೆ ಸಲ್ಲಿಸಿದಂಥ ಎಲ್ಲ ಶಿಕ್ಷಕ ಬಳಗ ಕೂಡ ಸಹನಾರನ್ನು ಶಾಲೆಗೆ ಕರೆಸಿ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸನ್ಮಾನ ಮಾಡಿ ಆಕೆಗೆ ಪ್ರೇರಣೆಯನ್ನು ಕೊಟ್ಟು ಇವತ್ತು ಸಹನಾ ಕೇವಲ 17 ಚಿನ್ನದ ಪದಕಗಳನ್ನು ಗೆಲ್ಲುವುದ್ರ ಮೂಲಕ ನಮ್ಮ ಕರ್ನಾಟಕ ರಾಜ್ಯದ ತೋಟಗಾರಿಕೆ ಇಲಾಖೆಗೆ ಪ್ರಥಮಳಾದರೆ, ದೇಶದ ರ್ಯಾಂಕಿಂಗ್ನಲ್ಲಿ ಈ ತೋಟಗಾರಿಕೆ ಒಂದು ವಿಶ್ವವಿದ್ಯಾಲಯಗಳ ದೇಶದ ರ್ಯಾಂಕಿಂಗ್ನಲ್ಲಿ 5ನೇ ಸ್ಥಾನವನ್ನು ಪಡೆಯೋದ್ರ ಮೂಲಕ ತನ್ನ MSc ತೋಟಗಾರಿಕೆ ಉನ್ನತ ಅಭ್ಯಾಸವನ್ನು ಕೂಡ ಇತ್ತೀಚೆಗೆ ಹೊಳಲಿನಲ್ಲಿ ಸಹನಾ ಪಟಿಗೆ ಅಂತಕ್ಕಂಥ ನಿಮ್ಮ ವಿದ್ಯಾರ್ಥಿನಿ ತೋಟಗಾರಿಕೆ ವಿಶ್ವವಿದ್ಯಾಲಯಕ್ಕೆ ಪ್ರಥಮಳಾಗಿ 17 ಚಿನ್ನದ ಪದಕಗಳನ್ನು ಗೆಲ್ಲೋದ್ರ ಮೂಲಕ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಒಂದು ದೊಡ್ಡ ಇತಿಹಾಸವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಅವರು ನಿಮ್ಮ ವಿದ್ಯಾರ್ಥಿ ಅಂಥೇಳಿ ನಿಮಗೆ ಭಾಳ ಹೆಮ್ಮೆ ಇದೆ. ಹಾಗಾಗಿ ನಿನ್ನೆ ತಾನೇ ನೀವು ಹೊಳಲು ಗ್ರಾಮಕ್ಕೆ ಹೋಗಿ
ತಾವುಗಳೇನು ಈ ಮೊದಲು ಸೇವೆ ಸಲ್ಲಿಸ್ತಾ ಇದ್ದೀರಿ, ಆ ಶಾಲೆಯಲ್ಲಿ ಆ ಮಗುವನ್ನು ಕರೆಸಿ ಆ ವಿದ್ಯಾರ್ಥಿನಿಯನ್ನು ಗೌರವಿಸಿದ್ರಲ್ಲ ಹಳೆಯ ಶಿಕ್ಷಕ ಬಳಗದವರು. ಆ ವಿದ್ಯಾರ್ಥಿನಿಯ ಸಾಧನೆ ಬಗ್ಗೆ ಆಕೆ ಆ ಒಂದು ಪ್ರೌಢಾವಸ್ಥೆಯಲ್ಲಿ ಓದುವಾಗ ಹೈಸ್ಕೂಲ್ನಲ್ಲಿ ಯಾವ ರೀತಿಯಾಗಿ ಆಕೆ ಓದ್ತಾ ಇದ್ಲು, ಯಾವ ರೀತಿಯಾಗಿ ಒಂದು ಜಾಣ್ಮೆಯನ್ನು ಹೊಂದಿದ್ಲು, ಹೇಗೆ ಈ ರೀತಿ ಸಾಧ್ಯತೆ ಆಯಿತು ಅನ್ನೋದನ್ನು ಸರ್ ನೀವು ಹೇಳ್ಕೊಳ್ತೀರಿ. ನಮಸ್ಕಾರ. ನಿಜವಾಗ್ಲೂ ನನಗೆ ಸಹನಾ ಪಟ್ಟಿಗೆ ಆ ವಿದ್ಯಾರ್ಥಿನಿ ಬಗ್ಗೆ ಮಾತನಾಡಲಿಕ್ಕೆ ಭಾಳಷ್ಟು ಹೆಮ್ಮೆ ಅನ್ನಿಸುತ್ತೆ. ಯಾಕಂದರೆ ನಾನು ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕನಾಗಿ ಕೆಲಸ ಮಾಡುವಾಗ ಆಕೆ ನನ್ನ ಕೈಯಲ್ಲೇ 8 ಮತ್ತು 9ನೇ ತರಗತಿ 10ನೇ ತರಗತಿಯನ್ನು ಓದಿದ್ದು. 2016-17ನೇ ಸಾಲಿನಲ್ಲಿ ಆ ವಿದ್ಯಾರ್ಥಿನಿ ಇಡೀ SSLCಯಲ್ಲಿ ಉತ್ತಮ ಅಂಕಗಳನ್ನು, ಪ್ರಥಮ ದರ್ಜೆಯಲ್ಲಿ ಪಾಸಾಗಿ ಇಡೀ ಜಿಲ್ಲೆಗೆ ಉತ್ತಮ ಅಂಕಗಳನ್ನು ಗಳಿಸಿದ್ಲು. ಭಾಳ ಖುಷಿ ಅನ್ನಿಸ್ತು ಆ ಸಂದರ್ಭದಲ್ಲಿಯೂ ಕೂಡ. ಆಕೆ 8ನೇ ತರಗತಿಯಲ್ಲಿದ್ದಾಗ ನಾವು ಎಲ್ಲರೂ ಕೂಡ ಗಮನಿಸಿದಂತೆ 8, 9, 10ನೇ ತರಗತಿಯಲ್ಲಿ ನಮ್ಮ ಜೊತೆಗೆ ಕೆಲಸ ಮಾಡ್ತಕ್ಕಂಥ ನಮ್ಮೆಲ್ಲ ಸಹೋದ್ಯೋಗಿ ಬಂಧುಗಳು, ನಮ್ಮ ಸಿದ್ದಪ್ಪ ಸರ್ ಇರ್ಬೋದು, ಅಥವಾ ಸುಮಂಗಲ ಮೇಡಮ್ ಇರ್ಬೋದು, ನಮ್ಮ ಸುರೇಖಾ ಮೇಡಮ್ ಇರ್ಬೋದು, ಜಗದೀಶ್ ಇರ್ಬೋದು, ಹಳ್ಳಿ ಮಂಜುನಾಥ್ ಇರ್ಬೋದು, ಅಥವಾ ನಾವಿರ್ಬೋದು, ಪ್ರತಿಯೊಬ್ಬರು ಕೂಡ ಆಕೆಯ ಸಾಧನೆಯನ್ನು ಗಮನಿಸಿದ್ವಿ. ಪ್ರತಿಯೊಂದು ವಿಷಯದಲ್ಲಿ ಭಾಳಷ್ಟು ಫಾಸ್ಟ್ ಇದ್ಲು ಆಕೆ. ಸೊ ನನಗೆ ನಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೀಷ್ನಲ್ಲಿಯೂ ಕೂಡ ಅನೇಕ ಒಂದು ಕ್ರಿಯೇಟಿವಿಟಿ ಆಕೆಯಲ್ಲಿತ್ತು. ಸರ್ ಇದು ಹೇಗೆ ಬರ್ತೈತೆ, ಅದು ಹೇಗೆ ಬರ್ತೈತಿ ಅಂತಕ್ಕಂಥ ಪ್ರಶ್ನೆ ಮಾಡ್ತಕ್ಕಂಥದ್ದು ನಾವೆಲ್ಲ ಅವಾಗೆ ಮಾತಾಡಿದ್ವಿ ಆ ವಿದ್ಯಾರ್ಥಿನಿ ಬಗ್ಗೆ. ನಿಜವಾಗ್ಲೂ ಆಕೆ ಮುಂದೊಂದು ದಿನ ಒಂದು ಬಹುದೊಡ್ಡ ಸಾಧನೆಯನ್ನು ಮಾಡ್ತಾಳೆ ಅಂತ ನಾವು ಹಾಗೆ ನೋಡಿದ್ವಿ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣು ಎನ್ನುವಂತೆ ಆ ವಿದ್ಯಾರ್ಥಿಯ ಐಕ್ಯವಾಗಲಿ ಅಥವಾ ಆಕೆಯಲ್ಲಿ ಸಹನ ಅಂದರೆ ನಿಜವಾಗ್ಲೂ ಆಕೆ ಸಹನಾ ಮೂರ್ತಿನೇ. ಭಾಳಷ್ಟು ಸಹನೆ ಆಕೆಗೆ, ಭಾಳಷ್ಟು ತಾಳ್ಮೆ, ಭಾಳಷ್ಟು ವರ್ಕನ್ನು ಮಾಡ್ತಕ್ಕಂಥ ಒಂದು ವಿದ್ಯಾರ್ಥಿನಿ ಆಕೆಯಾಗಿದ್ಲು. ಹಾಗಂತ ನಾನಷ್ಟೇ ಅಲ್ಲ, ಇಡೀ ಶಿಕ್ಷಕ ಬಳಗವು ಕೂಡ ಆಕೆಯನ್ನು ನೋಡಿ, ಆಕೆಯ ಸಾಧನೆಯನ್ನು ನೋಡಿ ಕೊಂಡಾಡ್ತಿತ್ತು. ನಾವು ನಿಜವಾಗ್ಲೂ ಆಕೆ ಮನೆಗೆ ಹೋಗಿ ಎಲ್ಲರೂ ನೋಡಿದಾಗ ಅವರ ತಂದೆ ಸಾಮಾನ್ಯ ರೈತ, ಒಬ್ಬ ಟೈಲರ್ ವೃತ್ತಿಯನ್ನು ಮಾಡಿ ಮಕ್ಕಳಿಗೆ ಓದಿಸಿರ್ತಕ್ಕಂಥದ್ದು ಇವತ್ತು ದೊಡ್ಡ ಹೆಮ್ಮೆಯ ವಿಚಾರ. ಅವ್ರ ಮಗ ನಮ್ಮ ಸ್ಟೂಡೆಂಟೇ, ಅವರಿಬ್ಬರು ಮಕ್ಕಳು ಮೂವರು ನನ್ನ ಸ್ಟೂಡೆಂಟ್ಗಳೇ. ಸೊ ನಮ್ಮ ಶಾಲೆಯಲ್ಲೇ ಓದ್ತಿರ್ತಕ್ಕಂಥದ್ದು. ಒಬ್ಬ ನಿಮ್ಮ MBBS ಮಾಡಿದ್ದಾನೆ, ಇನ್ನೊಂದು ಸೌಮ್ಯ ಅಂತ ಹುಡುಗಿ, ಅದು ಬೆಂಗಳೂರಿನಲ್ಲಿ BSc ಅಗ್ರಿಯಲ್ಲಿ BSc ನರ್ಸಿಂಗ್ ಅಂಥೇಳಿ ಆ ಕೋರ್ಸ್ನಲ್ಲಿ ಆ ಕಾಲೇಜಿಗೆ ಟಾಪರ್ ಅಂಥೇಳಿ ನಿನ್ನೆ ತಾನೇ ಅವ್ರ ತಂದೆ ಹೇಳಿದ ಕೇಳಿ ಭಾಳ ಖುಷಿಯಾಯಿತು. ಸೊ ಅವರು ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬದುಕ್ತಾ ಇದ್ದಾರೆ. ಭಾಳಷ್ಟು ಸರಳ ಜೀವಿಗಳು, ಒಳ್ಳೆಯ ಸುಸಂಸ್ಕೃತ ಇರತಕ್ಕಂಥ ವ್ಯಕ್ತಿ. ನಾವು ಅವಾಗೇ ನೋಡಿದ್ವಿ. ನಿಜವಾಗ್ಲೂ ಸಹನ ಇದೇ ರೀತಿ ಮುಂದುವರೆದ್ರೆ ನಾಳೆ ಆಕೆ IAS ಆಗ್ಬೋದು, IPS ಆಗ್ಬೋದು. ಹಾಗಂತ ಇಡೀ ನಮ್ಮ ಶಿಕ್ಷಕ ಬಳಗ ಆಕೆಯ ಒಂದು ಸಾಧನೆಯ ಬಗ್ಗೆ ಭಾಳಷ್ಟು ಖುಷಿಯಾಗಿದೆ. ಆಕೆ ಮುಂದೊಂದು ದಿನ ಇಡೀ ರಾಜ್ಯ ಮತ್ತು ದೇಶ ಹೆಮ್ಮೆ ಪಡುವಂತಹ ವಿದ್ಯಾರ್ಥಿನಿ ಆಗ್ತಾಳೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ ಸರ್, ಈಗ ನಿಮ್ಮ ಕೈಲೇ ಓದಿ ನೀವು ಅವರಿಗೆ ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟು ಇವತ್ತು ನೀವುಗಳೇ ಆ ಒಂದು ವಿದ್ಯಾರ್ಥಿನಿಗೆ 17 ಚಿನ್ನದ ಪದಕಗಳನ್ನು ಗಳಿಸಿದಂಥ ಸಂದರ್ಭದಲ್ಲಿ ಮತ್ತೆ ಅದೇ ಶಾಲೆಗೆ ಆಕೆಯನ್ನು ಕರೆಸಿ ನಿಮ್ಮೆಲ್ಲ ವಿದ್ಯಾರ್ಥಿಗೆ ಒಂದು ಶಿಕ್ಷಕ ಬಳಗ ಆ ವಿದ್ಯಾರ್ಥಿನಿಯನ್ನು ಸನ್ಮಾನಿಸಿ ಸತ್ಕರಿಸಿದ್ರಿ. ಒಳ್ಳೆಯ ಮುಂದೊಂದು ದಿನ ನೀವು IPS IAS ಅಧಿಕಾರಿ ಕೂಡ ಆಗುವಂಥ ಎಲ್ಲರೂ ಕೂಡ ಸೇರಿ ಶುಭವನ್ನು ಕೋರಿದ್ರಿ. ಮತ್ತು ಈ ಕನ್ನಡ ಮಾಧ್ಯಮದಲ್ಲಿ ಮತ್ತು ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚೆಚ್ಚು ಸಾಧನೆ ಮಾಡ್ತಾ ಇದ್ದಾರೆ. ಆ ಸಾಲಿನಲ್ಲಿ ಸಹನ ಕೂಡ ಒಬ್ಬರು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಈ ಒಂದು ಸರ್ಕಾರಿ ಶಾಲೆ ಮತ್ತು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದ್ತಕ್ಕಂಥವ್ರ ಬಗ್ಗೆ ಸರ್ ಏನು ಹೇಳ್ತೀರಿ? ಸರ್ಕಾರಿ ಶಾಲೆ ಅದು ನಿಜವಾಗ್ಲೂ ಸರ್ಕಾರ ಪ್ರತಿಯೊಂದು ಸವಲತ್ತನ್ನು ಮಾಡಿಕೊಡುತ್ತೆ ವಿದ್ಯಾರ್ಥಿಗೆ. ಇಲ್ಲಿರ್ತಕ್ಕಂಥ ಶಿಕ್ಷಕರು ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥ ಶಿಕ್ಷಕರು ಕೂಡ ಇಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಹಾಗಾಗಿ ಇವತ್ತು ಇಲಾಖೆ ನಮಗೆ ಕೊಟ್ಟಿರುವಂಥ ಒಂದು ಸವಲತ್ತುಗಳು, ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಸವಲತ್ತುಗಳಿಗೆ ನಾವು ಎಷ್ಟು ಕೆಲಸ ಮಾಡಿದರೂ ಸಾಲದು. ಹಾಗಾಗಿ ಸರ್ಕಾರಿ ಶಾಲೆ ಅಂತಕ್ಕಂಥ ಕೀಳರಿಮೆ ಬೇಡ, ಇಟ್ಕೊಳ್ಳೋದು ಬೇಡ. ಮಕ್ಕಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಸವಲತ್ತಿದೆ. ಸರ್ಕಾರಿ ಶಿಕ್ಷಕರು ಒಳ್ಳೆಯ ಬೋಧನೆ ಮಾಡುವಂಥ ಶಿಕ್ಷಕರು. ಅದಕ್ಕೆ ಉದಾಹರಣೆ ಇವತ್ತು ರಾಧಾಕೃಷ್ಣನ್ ಇರ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಎಲ್ಲರಿಗೂ ಸರ್ಕಾರಿ ಶಾಲೆಯಲ್ಲೇ ಓದಿದವರಾಗಿದ್ದಾರೆ. ನಮ್ಮ ಪಕ್ಕದ ತಾಂಡದಲ್ಲಿರ್ತಕ್ಕಂಥ ಯಾವ ಒಬ್ಬ ಹುಡುಗ ಕೂಡ
UPS ಪರೀಕ್ಷೆಯನ್ನು ಉತ್ತೀರ್ಣರಾಗಿರ್ತಕ್ಕಂಥ IFS ಪರೀಕ್ಷೆಯನ್ನು ಈ ರಾಕೇಶ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ, ಇಲ್ಲೇ ಪಕ್ಕದ ಹಳ್ಳಿಯ ವಿದ್ಯಾರ್ಥಿ ಕೂಡ, ಅದು ಪ್ರಾಯಶಃ ಗೋವಿಂದಪುರ ತಾಂಡದ ವಿದ್ಯಾರ್ಥಿ. ಆತನ ಸಾಧನೆ ಏನು ಸಾಮಾನ್ಯ ಅಲ್ಲ. ಅಂಥ ಒಂದು ಪರೀಕ್ಷೆಯನ್ನು ಪಾಸ್ ಮಾಡಿರ್ತಕ್ಕಂಥದ್ದು. ಆ ಹುಡುಗ ಓದಿರತಕ್ಕಂಥದ್ದು ಕೂಡ ಸರ್ಕಾರಿ ಶಾಲೆಯಲ್ಲಿ. ಓದಿಗೆ ಇಚ್ಛಾಶಕ್ತಿ ಇರಬೇಕು ಹೊರತು ಅದು ಇದು ಅಂತಕ್ಕಂಥದ್ದು ಬೇಡ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ ಸರ್, ಇವತ್ತು ಸರ್ಕಾರಿ ಶಾಲೆಗಳಂತ ಹೇಳಿದರೆ ಅನೇಕ ಜನ ಮೂಗುಮುರಿಯುವಂಥ ಸಂದರ್ಭದಲ್ಲಿ ಇಂಥ ಸಾಧಕರು ಇವತ್ತು ಸಮಾಜಕ್ಕೆ ಮಾದರಿ ಅಂತಲೇ ಹೇಳ್ಬೋದು. ಜೊತೆಗೆ ಹಳ್ಳಿಗಾಡಿನಲ್ಲೇ ರೈತರ ಮಕ್ಕಳು ಕೂಡ ಅನೇಕ ಪ್ರತಿಭಾವಂತರಿದ್ದಾರೆ. ಈ ಸಾಧನೆ ಅನ್ನುವಂಥದ್ದು ಸಾಧಕನೇ ಸ್ವತ್ತೇ ಹೊರತು ಸೋಮರಿಯ ಸ್ವತ್ತಲ್ಲ ಅನ್ನುವಂಥದ್ದನ್ನು ಸಹನಾ ಸಾಧಿಸಿ ತೋರಿಸಿದ್ದಾಳೆ. ಹಾಗಾಗಿ ನಿಮ್ಮ ವಿದ್ಯಾರ್ಥಿ ಬಗ್ಗೆ ನಿಮ್ಮ ಹೆಮ್ಮೆಯ ಮಾತು ಇವತ್ತು ನಿಜವಾಗಲೂ ಖುಷಿ ತರ್ತದೆ. ಇಂಥ ವಿದ್ಯಾರ್ಥಿಗಳು ಇವತ್ತು ಅನೇಕ ಮಂದಿ ಸಾಧನೆ ಮಾಡಿ ಇವತ್ತು ನಾವೆಲ್ಲ ನೋಡ್ತಾ ಇರ್ತಕ್ಕಂಥದ್ದು IAS IPS ಪಾಸ್ ಮಾಡಿದವ್ರ ಹಿನ್ನೆಲೆ ಅದನ್ನು ಹುಡುಕಿದರೆ ಅವರು ಬಹಳ ಕಡು ಬಡತನದಿಂದ ಬಂದಂಥವರು ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ಸಾಧಕರಾಗಿರ್ತಾರೆ. ಹಾಗಾಗಿ ಇವತ್ತು ಸಹನಾ ಕೂಡ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಒಂದು IAS IPS ಆಗಲಿ ಅಂತ ನಿಮ್ಮಿಂದ ಶುಭ ನುಡಿ ಇದೆ. ಅದರಂತೆ ಸಹನಾ ಕೂಡ ಈ ಒಂದು ನಮ್ಮ ವಿಜಯನಗರ ಜಿಲ್ಲೆಗೇ ಮುಂದೊಂದು ದಿನ ಒಬ್ಬ ಉನ್ನತ ಮಟ್ಟದ ಅಧಿಕಾರಿಯಾಗಿ ಬರಲಿ ಅಂತ ಈ ಮೂಲಕ ನಾವೆಲ್ಲರೂ ಕೂಡ ಆಕೆ ಶುಭವನ್ನು ಕೋರೋಣ. ಧನ್ಯವಾದಗಳು ಸರ್, ತಮ್ಮ ಒಂದು ಅನಿಸಿಕೆಯನ್ನು. ಧನ್ಯವಾದ. ಓಕೆ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಓಕೆ.